ಸೊ ಅಲ್ಲಿ ಓಮ್ಸ್ ಲಾದಲ್ಲಿ ಆರ್ ಅಂದರೆ ರೆಸಿಸ್ಟೆನ್ಸ್ ಅಂತ ಹೇಳಿದ್ವಿ. ಹಾಗಾದ್ರೆ ವಾಟ್ ಈಸ್ ದಿಸ್ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಆರ್. ಸೊ ಇದರಿಂದ ಡಿನೋಟ್ ಮಾಡ್ತೀವಿ, ಇದನ್ನ ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡ್ತೀವಿ. ಹಾಗಂದ್ರೆ ಏನಿದು ರೆಸಿಸ್ಟೆನ್ಸ್ ಅಂದ್ರೆ? ಸೊ ರೆಸಿಸ್ಟೆನ್ಸ್, ವಿ ನೋ ದಟ್ ಓಮ್ಸ್ ಲಾ V equal to I into R, therefore R equal to V by R. That means the ratio of potential difference across ends of the conductor to the electric current is called as resistance. ಸೊ ಆ ಒಂದು ವೋಲ್ಟೇಜ್ ಎಂಡ್ಸ್ ಆಫ್ ದ ಕಂಡಕ್ಟರ್ ಎಷ್ಟು ಅಪ್ಲೈ ಆಗುತ್ತೋ divided by that electric current is what we call as resistance. Therefore resistance is also defined as it is the opposition offered by the conductor. ಕಂಡಕ್ಟರ್ ಒಳಗಡೆನೆ ಒಂದು ಅಪೋಸಿಷನ್ ಕ್ರಿಯೇಟ್ ಆಗುತ್ತೆ. ಎದಕ್ಕೆ ಕ್ರಿಯೇಟ್ ಆಗುತ್ತೆ? ಟು ದ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಫ್ಲೋ ಆಗೋ ಒಂದು ಎಲೆಕ್ಟ್ರಿಕ್ ಕರೆಂಟ್ಗೆ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. Therefore resistance R equal to V by I. ಹಾಗಾದ್ರೆ ಇದರ SI ಯೂನಿಟ್ ಏನು? Therefore SI unit of this resistance is R equal to V is the voltage, therefore volt divided by I is the current, therefore ampere. Therefore SI unit is called as volt per ampere, or over another SI unit is ohm. It is denoted by the letter like this, ohm ಅಂತ ತೋರಿಸ್ತೀವಿ. ನೆನಪಲ್ಲಿಡ್ರಿ, ಇಂಪಾರ್ಟೆಂಟ್. ಸೊ ಹಾಗಾದ್ರೆ ವಾಟ್ ಈಸ್ ದಿಸ್ 1 ಓಮ್? 1 ಓಮ್ ಅಂದ್ರೆ ಏನು? ಸೊ 1 ಓಮ್ ಈಸ್ ನಥಿಂಗ್ ಬಟ್ 1 ವೋಲ್ಟ್ ಡಿವೈಡ್ ಬೈ 1 ಅಂಪೇರ್. ದಟ್ ಮೀನ್ಸ್ 1 ಅಂಪೇರ್ ಆಫ್ ಕರೆಂಟ್ ಫ್ಲೋಸ್ ವೆನ್ 1 volt of potential difference applied across ends of the conductor is called as 1 ohm. ಸೊ 1 ಅಂಪೇರ್ ಆಫ್ ಕರೆಂಟ್ ಫ್ಲೋ ಆಗಬೇಕು ಅಂತಂದ್ರೆ 1 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಅಪ್ಲೈ ಮಾಡಬೇಕು. ಎದಕ್ಕೆ? ಎಂಡ್ಸ್ ಆಫ್ ದಿ ಕಂಡಕ್ಟರ್ಗೆ. ಆವಾಗ ಅದಕ್ಕೆ ಏನಂತೀವಿ ಅಂದ್ರೆ 1 ಓಮ್ ಅಂತ ಹೇಳ್ತೀವಿ. ದಟ್ ಈಸ್ 1 ಅಂಪೇರ್ ಆಫ್ ಕರೆಂಟ್ ಫ್ಲೋಸ್ ಥ್ರೂ ದ ಕಂಡಕ್ಟರ್ ವೆನ್ 1 ವೋಲ್ಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ದ ಎಂಡ್ಸ್ ಆಫ್ ದ ಕಂಡಕ್ಟರ್ ಈಸ್ ಕಾಲ್ಡ್ ಆಸ್ 1 ಓಮ್. ಸೊ ಈ ಒಂದು ರೆಸಿಸ್ಟೆನ್ಸು ಕಂಡಕ್ಟರ್ ಅಂತ ಹೇಳಿದ್ಮೇಲೆ ಕಂಡಕ್ಟರ್ಗೆ ಅದರದೇ ಆದಂತ ಒಂದು ಲೆಂತ್ ಇರುತ್ತೆ. ದಟ್ ಈಸ್ ಇಲ್ಲಿಂದ ಇಲ್ಲಿಗೆ ಇದು ಲೆಂತ್. ಸೊ ಅದರದೇ ಆದಂಥ ಏರಿಯಾ ಇರುತ್ತೆ. ದಟ್ ಈಸ್ ಏರಿಯಾ. ಈ ಲೆಂತ್, ಏರಿಯಾ ಇವುಗಳಿಗೆ ಏನಂತೀವಿ ಅಂದ್ರೆ ಡೈಮೆನ್ಷನ್ ಅಂತ ಹೇಳ್ತೀವಿ. ಹಾಗಂದ್ರೆ ಹೌ ದಿಸ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಇಟ್ಸ್ ಡೈಮೆನ್ಷನ್ ಅಂಡ್ ಆಲ್ಸೋ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್, ಅಲ್ಲಿ ಕಂಡೀಷನ್ ಹೇಳಿದ್ವಿ, ವಿತ್ ರೆಸ್ಪೆಕ್ಟ್ ಟು ವಾಟ್? ಟೆಂಪರೇಚರ್. ಆ ಟೆಂಪರೇಚರ್ ಮೇಲೆ ಹೇಗೆ ಡಿಪೆಂಡ್ ಇದೆ ಅನ್ನೋದನ್ನ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಎಕ್ಸಾಮಿಗೆ ಕೇಳ್ತಾರೆ 2 marks. How it depends? So here resistance of a conductor is directly proportional to its length. Resistance length ಗೆ ಯಾವಾಗಲೂ ಹೆಂಗಿರುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ದಟ್ ಈಸ್ R is proportional to L. Similarly resistance of a conductor is inversely proportional to area. ಏರಿಯಾಕ್ಕೆ ಯಾವಾಗಲೂ ಇನ್ವರ್ಸ್ ಆಗಿ ಪ್ರಪೋರ್ಷನಲ್ ಇರುತ್ತೆ ಈ ಒಂದು ರೆಸಿಸ್ಟೆನ್ಸ್. And another third point is the resistance of a conductor is directly proportional to its temperature. Temperature ಯಾವಾಗಲೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಹಾಗಾದ್ಮೇಲೆ ಏನಿದು? That is what the resistance is directly proportional to length. That means as the length of the wire or a conductor increases, length of the wire ಅಥವಾ ಕಂಡಕ್ಟರ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ರೆಸಿಸ್ಟೆನ್ಸ್ ಸಹಿತ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಮೀಟರ್ ಆಫ್ ವೈರ್ ಅನ್ನ ತಗೊಂತ ಹೋಗ್ತಿರೋ ಅವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಅಪೋಸಿಷನ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸ್ಟಾರ್ಟ್ ಆಗುತ್ತೆ ಇನ್ ದ ಸೆನ್ಸ್ ಆ ಕರೆಂಟ್ ಫ್ಲೋ ಆಗೋದು ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಅಂತ ಅರ್ಥ. ಅಂಡ್ ಹಿಯರ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಅಂದ್ರೆ ಏರಿಯಾ ಆಫ್ ದ ಕಂಡಕ್ಟರ್ ಅಥವಾ ವೈರ್ ಇನ್ಕ್ರೀಸ್ ಆಗ್ತಾ ಹೋಯ್ತು, ಏರಿಯಾ ಏನಾದ್ರೂ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಅವಾಗ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಅಂದ್ರೆ ಜಾಸ್ತಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಅವಾಗ ನಂಬರ್ ಆಫ್ ಚಾರ್ಜ್ ಫ್ಲೋ ಆಗ್ತವೆ. ಅವಾಗ ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ದೇರ್ ಫಾರ್ ಆರ್ ಈಸ್ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಎ. ಸೊ ಪ್ರಪೋರ್ಷನಾಲಿಟಿ ತೆಗಿಬೇಕಂದ್ರೆ ಒಂದು ಕಾನ್ಸ್ಟೆಂಟ್ ಯೂಸ್ ಮಾಡಬೇಕು. ದಟ್ ಈಸ್ ಆರ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ.
ಸೊ ಇದು ರೋ ನಾಟ್ ಎಸ್. ದೇರ್ಫೋರ್ ದಿಸ್ ರೋ ಈಸ್ ಕಾಲ್ಡ್ ಆಸ್ ರೆಸಿಸ್ಟಿವಿಟಿ. ರೋಗ್ ಏನಂತೀವಿ ನಾವು? ರೆಸಿಸ್ಟಿವಿಟಿ. ಹಾಗಂದ್ರೆ ಏನಿದು ರೆಸಿಸ್ಟಿವಿಟಿ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆ್ಯಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪ್ರೇಚರ್ ಅಂತ ಥರ್ಡ್ ಪಾಯಿಂಟ್ ಹೇಳಿದೆ. ಅಂದರೆ ಟೆಂಪ್ರೇಚರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ. ಅಂದರೆ ಇಫ್ ದ ಟೆಂಪ್ರೇಚರ್ ಈಸ್ ಇನ್ಕ್ರೀಸಸ್, ಆ ಒಂದು ವೈರ್ ಅಥವಾ ಕಂಡಕ್ಟರಲ್ಲಿರೋ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋಯ್ತು, ಹೀಟ್ ಆಗ್ತಾ ಹೋಯ್ತು ಜಾಸ್ತಿ ಅಂತಂದರೆ ರೆಸಿಸ್ಟೆನ್ಸ್ ಸಹಿತ ಇನ್ಕ್ರೀಸ್ ಆಗುತ್ತೆ. ಇಫ್ ದ ಟೆಂಪರೇಚರ್ decreases, resistance is also decreases. This is what the dependence of resistance on its dimension. Be in mind, very important. Okay, thank you.